ಈ ಕಡೆ ಏನಾಗ್ಯದಂದ್ರೆ ನಗರಿ ಪಟ್ಟಣ ಅಂತ ಒಂದು ಕ್ಷೇತ್ರ. ನಗರಿ ಪಟ್ಟಣದೊಳಗೆ ನಾರಾಯಣಗೌಡ, ಕಳವಿ ನಾರಾಯಣಗೌಡ ಅಂತ ನಮ್ಮ ಹಾಲು ಮತದ ಚರಿತ್ರೆ ಒಳಗೆ ಬರ್ತದೆ. ಈ ಹಾಲು ಮತದ ಚರಿತ್ರೆಯನ್ನು ಇವತ್ತು ನಾವು ಪೀಠಿಕೆಯ ಮುಖಾಂತರ ತಮ್ಮ ಮುಂದೆ 5 ದಿನಗಳ ಕಾಲ ನಮ್ಮ ಚಿಕ್ಕ ಅನುಭವದ ಮೇರೆಗೆ ತಮ್ಮ ಮುಂದೆ ಇಡ್ತಾ ಇದ್ದೀವಿ ಬಂಧುಗಳೇ. ಗುರುದೇವೋ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪ್ರಾರಂಭದಲ್ಲಿ ಎನ್ನ ಆರಾಧ್ಯ ಗುರುದೇವರನ್ನ ಎನ್ನ ಹೊನ್ಮಂದಿರದಲ್ಲಿ ಸುರಿಸಿ ಆದಿ ಜಗದ್ಗುರು ರೇವಣ ಸಿದ್ಧರನ್ನ ನಮಸ್ಕರಿಸಿ ಹಾಲು ಮತದ ಕುಲದೈವ, ಹಾಲು ಮತದ ಆರಾಧ್ಯ ದೈವ, ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಚಡ್ಚಾಣ ತಾಲೂಕಿನ ಸುಕ್ಷೇತ್ರ ಶಿರಡೋಣ ಗ್ರಾಮದಲ್ಲಿ ವಾಸಗೈದಿರುವಂಥ ಧರಣಿ ಮಂಡಲ ಮ್ಯಾಲ ಅನೇಕ ದುಷ್ಟರನ್ನ ಸಂಹಾರ ಮಾಡಿ ಸಾತ್ವಿಕ ಸಜ್ಜನರನ್ನೇ ಸಂರಕ್ಷಣೆ ಮಾಡಲು ಆ ಭಗವಂತನೇ ತಾನಾಗಿ ಭೂಮಿಗೆ ಬಂದು ಈ ಭರತ ಭೂಮಿಯ ಅಖಂಡ ಭರತ ಖಂಡದಲ್ಲಿ ಪ್ರತಿ ಒಂದು ದೀಪ ಹಚ್ಚಿದ ಊರಿನಲ್ಲಿ ತಮ್ಮದೇ ಆದ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿ ಭಗವಾನ್ ಭೈರೇಶ್ವರೆಂದು ಆರಾಧ್ಯ ದೈವ ಸೂರಮದೇವಿಯ ಸಂಜಾತ ಬ್ರಹ್ಮದೇವರ ಪುತ್ರ ಸದ್ಗುರು ಭೀರದೇವರ ಪವಿತ್ರವಾಗಿರುವಂತಹ ಪಾದ ಪದ್ಮಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ಈ ಹಾಲು ಮತದ ಸಮಾಜವನ್ನೇ ಉದ್ಧಾರ ಮಾಡಿ ಹಾಲು ಮತದ ಮೂಲ ಕಾಶಿ ಎಂದು ಖ್ಯಾತಿಯಾಗಿರುವಂಥ ಮಹಿಮಾಂತಕ ಮುತ್ಯ ಮಾಳಿಂಗರಾಯನ ಪವಿತ್ರವಾಗಿರುವಂಥ ಪಾದ ಪದ್ಮಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಇವತ್ತಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ಕಾರಣೀಯ ಕರ್ತರಾಗಿರುವಂಥ ನೊಂದ ಭಕ್ತರ ಮನದೊಳಗ ನಂದಾದೀಪನಾಗಿ ಬೆಳಗಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಈಡೇರಿಸುವಂಥ ಸದ್ಗುರು ಜಕರಾಯ ಮುತ್ಯನ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇಲ್ಲಿಯವರೆಗೆ ಹಾಲು ಮತದ ಪುರಾಣವನ್ನು ಪೂಜೆ ಮಾಡುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಆತ್ಮೀಯರಾಗಿರುವಂಥ ಅವರು ಹೇಳಿಕೆ ಹೇಳೋ ಮುಂದೆ ಬಹುಶಃ ಮಾಳಿಂಗರಾಯನೇ ಅಲಗ್ ಭಾಳ ಹಾಕೋತಾನಂತ ನಾವು ಕೇಳ್ತಿದ್ದೆವು. ಆದ್ರೆ ಮಾಳಿಂಗರಾಯ ಆಗ ಅಲಗ್ ಹಾಕ್ಕೊಂಡಿದ್ದು ನಾವು ಯಾರೂ ನೋಡಲಿಲ್ಲ. ಈಗ ಅಲಗ್ ಯಾರಾದ್ರೂ ಹಾಕೋತೀರಂದ್ರೆ ಅದು ನಮ್ಮ ಕುಮಾರಮೂರ್ತಿ ಅವರು ಹೇಳಿಕೆ ಹೇಳೋತ್ನ್ಯಾಗ ಅದೇನು ಅಲಗ. ನಾನು ಮೊನ್ನೆ ಅಕ್ಕಲಕೋಟೆ ತಾಲೂಕು ಇಂಗಳಿಗೆ ಒಳಗೆ ನೋಡಿದೆ. ಅಂಥವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟವಾಗಿ ಚಾಲನೆ ಕೊಡುವಂಥ ಆತ್ಮೀಯರು, ನಾವಿಲ್ಲಿ ಬರ್ಲಕ್ಕ ಮೂಲ ಸಾಕ್ಷಿಯಾಗಿರುವಂಥ ನಮ್ಮ ಬಹಳ ಪಂಡಿತರವರು ಪ್ರತಿನಿತ್ಯ ಕಾರ್ಯಕ್ರಮ ಇರ್ತಾವ. ಈಗ ಮತ್ತು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಮ್ಮ ಸಲುವಾಗಿ ಅಂತ ಇಲ್ಲಿ ಕಾರ್ಯಕ್ರಮದೊಳಗೆ ಸಂಚಾಲನೆ ನಿರೂಪಕರಾಗಿ ಸಂಚಾಲನೆ ಮಾಡುವಂಥ ಸೋಮು ಸರ್ ಪಟ್ನಾಳ್ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಮಹಾನುಭಾವರೇ, ಹಿರಿಯರೇ, ವೇದಮೂರ್ತಿಗಳೇ, ತಮ್ಮೆಲ್ಲರಿಗೆ ಅನಂತ ಅನಂತ ವಂದನೆಗಳು. ಬಹುಶಃ
ಕಾರ್ಯಕ್ರಮ ನನಗೆ ಹೇಳೋ ಹೊತ್ನ್ಯಾಗ ಗವಾಯಿಗಳು ಸಂಗೀತ ಬ್ಯಾಡ್ರಿ ಅಂತ ಅಂದಿದ್ರು ಅವರು. ನಾನು ಹಾಗೆ ಅಂದಿದ್ದೆ ಅವ್ರಿಗೆ. ಯಾಕಂದ್ರೆ ನಾ ಹೇಳೋದೂ ಫಸ್ಟ್, ಅವ್ರು ಇಲ್ಲಿ ಹಚ್ಚೋದನ್ನು ಫಸ್ಟ್. ಏನು ಮೊದಲು ಹಚ್ಚಿರಿ? ಇಲ್ಲ. ಹಾಂ, ನನಗೆ ಭಾಳ ದಿವಸದ ಹಿಡಿದು 3-4 ವರ್ಷ ಹಿಡಿದು ಕೆಲವೊಬ್ಬರು ತಮ್ಮ ನಿನ್ನ ವಾಣಿ ಚಂದದ ನೀವು ಒಂದಿಷ್ಟು ಪುರಾಣ ಹೇಳಕ್ಕೆ ಪ್ರಯತ್ನ ಪಡುವಂತ ಭಾಳ ಜನ ಹೇಳ್ತಿದ್ರು. ಆದ್ರೆ ನಾವು ಒಪ್ತಿದ್ದಿಲ್ಲ. ಯಾಕೆ? ನಾ ಡೊಳ್ಳಿನ ಪದ ಹಾಡೀನಿ, ಅದೇ ನನಗೆ ಜಗತ್ತಿನೊಳಗೆ ಹೆಸರು ಮಾಡ್ಯದ, ಅದನ್ನು ಒಂದೇ ಮಾಡ್ಬೇಕಂತೇಳಿ ನಂದೊಂದು ಹಿಂಗೆ ಇಚ್ಛೆ ಇತ್ತು. ಅದು ಅಚಾನಕ ನಾ ಡೊಳ್ಳಿನ ಪದದೊಳಗೆ ಹಾಡಿ ಅದರೊಳಗೆ ಪರಿಚಯ ಆದ ಒಂದು ಹೊರಗಿನ ಸಮಾಜದಿಂದ ಬಂದ ಮನುಷ್ಯ. ಆ ಪುರಾಣನು ನೋಡ್ರಿ, ನಾ ಏನು ಶಿವಸ್ಥಾನ ಸಿದ್ಧಾಟಿಗೆ ಹಾಡಿನಲ್ಲ, ಅದು ಸಿದ್ಧಾಟಿಗಿದೆ ಪುರಾಣ ಬಂದ ತಿಳ್ಕೊಂಡು ಇವತ್ತು ನನ್ನ ಎಲ್ಲ ಕಾರ್ಯಕ್ರಮ ಬಿಟ್ಟು ಇವತ್ತು ಸಿದ್ಧಾಟಿಗೆ ಪುರಾಣ ಹೇಳಕ್ಕೆ ನಾನು ಒಪ್ಕೊಂಡಿದ್ದೀನಿ ಬಂಧುಗಳೇ. ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಈ ಇಂಥ ಒಂದು ಸುಂದರಮಯ ಕಾರ್ಯಕ್ರಮದೊಳಗೆ ಸಂಗೀತ ಇಲ್ಲತ್ತು ನಾ ತಿಳ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ ಕೂಡಲೇ ಸಂಗೀತ ಐತಿ ಅಂತ ಗುರುತಾಯಿತು. ಸಂಗೀತ ಇರ್ಬೋದು ಹೆಂಗಾರೆ ತಿಳ್ಕೊಂಡಿದ್ದೆ. ಆದ್ರೆ ಕೇಳಿದಾಗ ಭಾಳ ಸಂತೋಷ ಆಯಿತು. ಗಾನ ಕೋಗಿಲೆ ಅಂತ ತಮಗೆ ಹೆಸರು ಹಿಡಬೇಕು. ರಾಂಪುರದಿಂದ ಬಂದಿರುವಂಥ ನಮ್ಮ ಒಳ್ಳೆಯ ಖ್ಯಾತ ಅನುಭಾವಿ ಗವಾಯಿಗಳಾಗಿರುವಂಥವರು ಸೋಮಲಿಂಗ ಸರ್ ಗವಾಯಿಗಳವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ಆ ಸಂಗೀತದ ಜೊತೆಗೆ ಸಾಥ್ ಕೊಡಲು ಖ್ಯಾತ ತಬಲಾವಾದಕರಾಗಿರುವಂಥ ಶಿವಾಜಿ ಅಣ್ಣ ಯಡ್ರಾಮಿಯವರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ, ಈ ಪವಿತ್ರ ಕಾರ್ಯಕ್ರಮದೊಳಗೆ ತಾವೆಲ್ಲ ಇಷ್ಟೆಲ್ಲ ತನುಮನ ಧನದಿಂದ ಬಹಳಷ್ಟು ಜನ ಸಣ್ಣ ಹಳ್ಳಿ ಇದ್ದರೂ ಕೂಡ ಪ್ರಥಮ ದಿವಸ ಈ ಸಿದ್ಧಾಟಿಗೆ ವಿಷಯ ಕೇಳುವ ಸಲುವಾಗಿ ಬಂದು ಕೂಡಿರುವಂಥ ಸಮಸ್ತ ಗುರು ಹಿರಿಯರೇ, ಸಣ್ಣ ಊರಿದ್ದರೂ ಕೂಡ ತಮ್ಮೆಲ್ಲರ ಮುಖಲಕ್ಷಣ ನೋಡಿದಾಗ ನನಗನ್ನಿಸ್ತದ ಬಹುಶಃ ಆ ಕೇಳುವಂಥ ಲವಲವಿಕೆ ಅದು ಎಲ್ಲಿಯಾದರೂ ಉಳಿದ್ರೆ ಬಹುಶಃ ಕೊಟ್ನಾಳದೊಳಗೆ ಉಳಿದದೇನಂತ ನನಗನ್ನಿಸ್ತದ. ಈ ಕಾರ್ಯಕ್ರಮದೊಳಗೆ ಬಂದು ಕೂಡಿರುವಂಥ ಸಮಸ್ತ ಗುರು ಹಿರಿಯರೇ, ನನ್ನ ಶರಣು ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈ ಭಾರತ ಭೂಮಿ ಒಳಗ ಅನೇಕ ಜನ ಸಂತರು, ಸಿದ್ಧರು, ಶರಣರು, ಜೋಗಿ ಜಂಗಮರು, ಪೀರ ಪೈಗಂಬರರು ಜನ್ಮ ತಾಳ್ತಾರ. ಇವ್ರು ಯಾಕೆ ಜನ್ಮ ತಾಳ್ತಾರಂದ್ರೆ ಧರಣಿ ಮ್ಯಾಲ ಕರ್ಮ ತಾಂಡವ ಯಾವಾಗ ಆಡ್ತದ ನೋಡ್ರಿ, ಅವಾಗ ಆ ಕರ್ಮವನ್ನ ನಾಶ ಮಾಡಿ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ಪರಮಾತ್ಮನೇ ಅವತಾರ ತಾಳಿ ಧರಣಿಗೆ ಬರ್ತಾನ. ಅದು ಯಾವ ರೂಪದೊಳಗಂದ್ರ ಹರನೇ ನರನಾಗಿ ಬರ್ತಾನ. ಅದು ನಮಗ್ ಗುರುತಾಗಂಗಿಲ್ಲ. ಪರಮಾತ್ಮನೇ ನಮ್ಮಂಗಾಗಿ ಹುಟ್ಟಿ ಬಂದು ಕರ್ಮವನ್ನ ನಾಶ ಮಾಡಿ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ಅವತಾರ ತಾಳ್ತಾನ. ನಮಗದು ಗುರುತಾಗಂಗಿಲ್ಲ. ಪರಮಾತ್ಮ ಅವತಾರ ತೊಟ್ಟ ಯಾವುದು? ನಾರಸಿಂಹ ಅವತಾರ. ನಾರಸಿಂಹ ಅವತಾರ ತೊಟ್ಟಿದ್ದು ಹಿರಣ್ಯಕಶ್ಯಪ ಗುರುತಾಗಲಿಲ್ಲ. ಹಂದಿ ಅಂತ ತಿಳ್ಕೊಂಡ ಹಿರಣ್ಯಾಕ್ಷ ಅದು ಪರಮಾತ್ಮನ ಅವತಾರ. ಯಾಕ? ಧರ್ಮ ಹಾಳಾಗಿ ಹೊಂಟಿತ್ತು. ರಾಮಾಗಿ ಹುಟ್ಟದ ಪರಮಾತ್ಮ, ವಿಷ್ಣುವಾಗಿ ಹುಟ್ಟದ, ಕೃಷ್ಣನಾಗಿ ಹುಟ್ಟದ ಪರಮಾತ್ಮ, ಬೌದ್ಧನಾಗಿ ಹುಟ್ಟದ ಪರಮಾತ್ಮ, ಕಲಿಕೆಯಾಗಿ ಹುಟ್ಟದ ಪರಮಾತ್ಮ. ಯಾಕ್ರಿ? ಕರ್ಮ ಎಲ್ಲಿ ತಾಂಡವಾಡ್ತದ ಅಲ್ಲಿ ಧರ್ಮ ರಕ್ಷಣೆ, ಧರ್ಮ ಸ್ಥಾಪನೆ ಮಾಡುವ ಸಲುವಾಗಿ ಪರಮಾತ್ಮನ ಅವತಾರ ಇತ್ತು. ಹಂಗ
ಇವತ್ತಿನ ನಮ್ಮ ಪುರಾಣ ಆಧಾರ ಏನೈತಿ ಅಂದ್ರೆ ಸ್ವಲ್ಪ ಪೀಠಿಕ ಹಾಕಿ ಬಿಡೋಣ ಇವತ್ತು. ಯಾಕಂದ್ರೆ ಅನಿವಾರ್ಯ ಕಾರಣದಿಂದ ಇದು 7:07 ಪ್ರಾರಂಭ ಆಗುವಂಥ ಕಾರ್ಯಕ್ರಮ 9:00 ಬಂದುಬಿಟ್ಟದ. ಇದು ಮುಗಿಯೋ ಟೈಮಿಗೆ ಚಾಲು ಆಗ್ಯದಷ್ಟೇ. ಇವತ್ತು ಅನಿವಾರ್ಯ ಕಾರಣದಿಂದ ಅದು ಪ್ರಥಮ ಎಲ್ಲರ ಸನ್ಮಾನ ಮತ್ತು ಪ್ರತಿನಿತ್ಯ ಹಿಂಗೆ ಇರ್ತದ. ಮತ್ತು ಬರೋದು ಬಿಟ್ಟಿರಿ, ಹಿಂಗೆ ಮಾಡಂಗೆ ಕಾಣ್ತಾರೆ, ಶಾಲು ಹಚ್ಚೋದು ಅವ್ರು ಭಾರಿ ಇವ್ರು ಭಾರಿ ಅಂತ ಇದನ್ನು ಹೇಳ್ತಾರಂತ ಹಿಂಗೇನು ಭಾವಿಸ್ಬೇಡ್ರಿ. ಇವತ್ತು ಪ್ರಥಮ ಪೀಠಿಕ ಹಾಕೋಣ. ಹೆಂಗ ಪರಮಾತ್ಮ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ಜನ್ಮ ತಾಳಿದ, ಹಂಗ ನಾರದ ಮುನಿ ಹೋಗಿ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಶ್ರೀಮನ್ನಾರಾಯಣ, ಜಗತ್ತಿನೊಳಗ ಅನೇಕ ದುಷ್ಟ ದೈತ್ಯರೆಲ್ಲ ತಪಸ್ಸು ಮಾಡಿ ಧರಣಿ ಮಂಡಲ ಮೇಲಿರುವಂತ ಮುದ್ದು ಮಾನವರಿಗೆಲ್ಲ ಎಷ್ಟೋ ತೊಂದರೆ ಕೊಡ್ಲಕತ್ತಾರ. ಇದನ್ನ ಏನು ಉಪಾಯ ಅಂದಾಗ ಪರಮಾತ್ಮ ಒಂದು ಮಾತು ಕೇಳ್ತಾನ. ಇದನ್ನು ಉಪಾಯ ಹೆಂಗ ಮಾಡಬೇಕು ನಾರದ ಮುನಿ ಅಂದಾಗ ನಾರದ ಮುನಿ ಕೈ ಮುಗಿದು ಕೇಳ್ತಾನ, ಪರಮಾತ್ಮ ಇದು ಯಾರದಿಂದ ಸಾಧ್ಯ ಇಲ್ಲ. ಜಗ ಹುಟ್ಟಿಸುವಂತ ಶಕ್ತಿ ಸಾಮರ್ಥ್ಯನೂ ನಿನಗೆ ಐತಿ. ಇದನ್ನ ಹೆಂಗ ಸಲುಬೇಕು ಅನ್ನೋದನು ನಿನ್ನ ಬಳಿ ಐತಿ. ಇದನ್ನ ಹೆಂಗ ಲಯಗೊಳಿಸ್ಬೇಕು ಅನ್ನುವಂಥದ್ದು ಕೂಡ ಅದು ನಿನಗೆ ಸಲ್ತದ. ಅದನ್ನ ನೀನೇ ಅವತಾರ ತಾಳಬೇಕು ಅಂದಾಗ ಪರಮಾತ್ಮ ಎಲ್ಲಿ ಅವತಾರ ತಾಳಬೇಕಂತ ಹುಡುಕಾಡಕ್ಕೆ ಪ್ರಾರಂಭ ಮಾಡ್ಯಾರ. ಎಲ್ಲಿ ಜನ್ಮ ತಾಳಬೇಕು? ಪರಮಾತ್ಮ ಜನ್ಮ ತಾಳಬೇಕಾದ್ರ ಅಂತ ಪವಿತ್ರ ಒಡಲ್ ಬೇಕಲ್ರಿ, ಅಂತ ಪವಿತ್ರ ದಂಪತಿಗಳು ಬೇಕಲ್ಲ. ತಿರುಗಾಡೋ ಸಮಯದೊಳಗ ಎಷ್ಟೋ ವರ್ಷ ಈ ಧರ್ಮ ರಕ್ಷಣೆ ಮಾಡ್ಬೇಕಂತ ಪರಮಾತ್ಮ ಅಲದಾಡುವಂತ ಸಮಯದೊಳಗ ಈ ಕಡೆ ಏನಾಗ್ಯದಂದ್ರ ನಗರಿ ಪಟ್ಟಣ ಅಂತ ಒಂದು ಕ್ಷೇತ್ರ. ನಗರಿ ಪಟ್ಟಣದೊಳಗ ನಾರಾಯಣಗೌಡ, ಕಳವಿ ನಾರಾಯಣಗೌಡ ಅಂತ ನಮ್ಮ ಹಾಲಮತದ ಚರಿತ್ರೆ ಒಳಗೆ ಬರ್ತದೆ. ಈ ಹಾಲಮತದ ಚರಿತ್ರೆಯನ್ನ ಇವತ್ತು ನಾವು ಪೀಠಿಕೆಯ ಮುಖಾಂತರ ತಮ್ಮ ಮುಂದೆ 5 ದಿನಗಳ ಕಾಲ ನಮ್ಮ ಚಿಕ್ಕ ಅನುಭವದ ಮೇರೆಗೆ ತಮ್ಮ ಮುಂದೆ ಇಡ್ತಾ ಇದ್ದೀವಿ ಬಂಧುಗಳೇ. ಇದು ಹಾಲಮತದ ಸಿದ್ಧಾಟಿಗೆ ಅಂದ್ರೆ ಗವಾಯಿಗಳು ಹಿಂಗದ್ರಿ. ತಾವೆಲ್ಲ ಬಸವ ಪುರಾಣ, ಬಸವೇಶ್ವರ ಪುರಾಣ, ಅಕ್ಕಮಾದೇವಿ, ಹೇಮರೆಡ್ಡಿ ಮಲ್ಲಮ್ಮ, ಈ ಹಲವಾರು ಪುರಾಣಕ್ಕೆ ನೀವು ಹೋಗಿರಿ. ಅದ್ರ ಬಹುಶಃ ಸಿದ್ಧಾಟಿಗೆ ಫಸ್ಟ್ ಇಲ್ರಿ. ಎಲ್ಲಾನು ಫಸ್ಟೇ ಆಗ್ಯದ. ಇದು ಫಸ್ಟ್ ಪುರಾಣ. ಸಿದ್ಧಾಟಿಗೆ ಹೆಂಗ ನಡೀತದ್ರಿ ಅಂತ ಕೆಲವೊಬ್ರು ವಿಚಾರ ಮಾಡಿದ್ರ, ಕೆಲವೊಂದು ಪುರಾಣ ಮುಗಿತಾವ 5 ದಿವಸದೊಳಗೆ, ಕೆಲವೊಂದು ಪುರಾಣ ಮುಗಿತಾವ 7 ದಿವಸದೊಳಗೆ, ಕೆಲವೊಂದು 11 ದಿವಸಕ್ಕೆ ಮುಗಿತಾವ, 21 ದಿವಸಕ್ಕೆ ಮುಗಿತಾವ, ತಿಂಗಳದೊಳಗೆ ಪುರಾಣ ಮುಗಿತಾವ. ಆದ್ರೆ ಸಿದ್ಧಾಟಿಗೆ ಹಿಂಗದ. ಇವತ್ತು ನಾ ಪ್ರಾರಂಭ ಮಾಡೀನಿ ಅಂದ್ರೆ ಇದು ಎಷ್ಟು ದೊಡ್ಡದೈತಿ ಅಂದ್ರೆ ತಾವು ನಂಬುತ್ತಿರಲ್ಲೋ ಗೊತ್ತಿಲ್ಲ. ಇವತ್ತು ಪ್ರಾರಂಭ ಮಾಡಿ ನನ್ನ ಆಯುಷ್ಯ ಇರು ಮಠ ಹೇಳಿದ್ರು ಕೂಡ ತೀರಲಾದಂತ ಏಕೈಕ ಪುರಾಣ ಅಂದ್ರೆ ಸಿದ್ಧಾಟಿಗೆ. ಶಿವಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಇಂಥ ಒಂದು ದೊಡ್ಡದಾಗಿರುವಂತ ಚರಿತ್ರೆಯನ್ನ ನಮ್ಮ ಸಣ್ಣ ಅನುಭವದ ಪ್ರಕಾರ ಹೇಳ್ತಿರ್ತೀವಿ. ಇದು ಇತ್ತಿತ್ತಲಾಗ ಬರೆದಿರುವಂತ ಗ್ರಂಥ. ಇದಕ್ಕೆ ಲೇಖಿನೇ ಇಲ್ಲ. ಒಬ್ಬರು ಬಾಯಿಯಿಂದ ಒಬ್ಬರು ಬಾಯಿಗೆ ಬಂದಿರುವಂತ ಈ ಚರಿತ್ರೆಯನ್ನ ನಾವು 5 ದಿನಗಳ ಕಾಲ ತಮ್ಮ ಮುಂದಿಡ್ತಾ ಇದ್ದೀವಿ. ಈ ಹೇಳುವಂತ ಸಿದ್ಧರ ಚರಿತ್ರೆ ಒಳಗ 5 ದಿನಗಳ ಕಾಲ ಮತ್ತು ನಮ್ಮ ಸಂಗೀತ ಬಳಗ ಒಳಗೊಂಡು, ನಮ್ಮನ್ನು ಒಳಗೊಂಡು ಹೇಳುವಂತ ವಿಷಯದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲೋಪದೋಷಗಳಾಗ್ತಿರ್ತಾವ. ಆಗಿರುವಂತ ತಪ್ಪನ್ನ ಇವತ್ತಿಗೆ ನಾವು 3 ಜನ, ನಾವು ರಾಂಪುರ, ಯಡ್ರಾಮಿ, ಕರ್ಜಗಿ ಹಿಂಗಂತ ಭಾವಿಸ್ಬೇಡ್ರಿ. ಯಾಕೆ ಭಾವಿಸಬಾರ್ದಂತ ಕೇಳಿದ್ರ, ಇದು ಪವಿತ್ರ ವೇದಿಕೆ.
ಪವಿತ್ರ ವೇದಿಕೆಯಲ್ಲಿ ನೀವು ತಾವೆಲ್ಲ ಪವಿತ್ರ ಮನಸ್ಸಿಟ್ಟುಕೊಂಡು 5 ದಿನಗಳ ಕಾಲ ನಾವು ಮಾಡಿರುವಂತ ತಪ್ಪು ತಡಿಗಳನ್ನ ಅವತಾಟಿ ಬಾಜುಗ್ ಸರಸ್ರಿ, ಅದರದಿಂದ ಏನೂ ಕೆಲಸ ಇಲ್ಲ. ಸತ್ಯಾಂಶವನ್ನೇ ನಿಮಗೆ ಬೇಕಾಗ್ಯದ, ಅದು ನಮಗೂ ನಿಮಗೂ ಬೇಕಾಗ್ಯದ. ಅದನ್ನೇ ನಾವು ಹೇಳುವುದು, ನೀವು ಕೇಳುವುದು. ಈ 5 ದಿನಗಳ ಕಾಲ ನೀವು ಕೂಡಿ ಶ್ರವಣ ಮಾಡೋಣ ಅನ್ನುವಂಥ ಮಾತು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಂಡು ಒಂದು 5 ನಿಮಿಷ ಕಾಲ ಈ ಚರಿತ್ರೆಯನ್ನು ನೋಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಮಂಗಲ ಮಾಡೋಣ. ಪರಮಾತ್ಮ ಯಾರ ಒಡಲೊಳಗೆ ಹುಟ್ಟಬೇಕಂತ ಅಲದಾಡ್ತಾನ. ಆಶೆ ಅಲ್ರಿ, ಪರಮಾತ್ಮನಿಗೂ ಆಶೆ ಇರ್ತದ. ಯಾಕ? ಅಂತ ತಂದೆ ತಾಯಿಗಳು ಸಿಗಬೇಕಲ್ಲ, ಅಂತ ತಂದೆ ತಾಯಿಗಳು ಸಿಗಬೇಕಲ್ಲ. ಸಿಗ್ತಾರೆ ಅಂತ ತಂದೆ ತಾಯಿಗಳು? ಅಂತ ತಂದೆ ತಾಯಿಗಳಿಲ್ಲ. ಎಲ್ಲಿ ಅಂತ ತಂದೆ ತಾಯಿಗಳ ಸಿಗುವವರೆಗೆ ನಾ ತಿರುಗಬೇಕಂತ ಪರಮಾತ್ಮ ತಿರುಗುತ್ತಿದ್ದ. ಈ ಕಡೆ ನಗರಿ ಪಟ್ಟಣ ನಾರಾಯಣಗೌಡ ಶಂಕರನ ಸೇವಾ ಮಾಡ್ತಿದ್ದ, ಪೂಜೆ ಮಾಡ್ತಿದ್ದ. ಒಂದು ದಿವಸ ಅವನಿಗೆ ಹಿಂಗೆ ಅನಿಸ್ತು, ನಾನು ಕಾಶಿ ಯಾತ್ರಕ್ಕೆ ಹೋಗಿ ಬರಬೇಕಂತ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾಡಿ ಈ ಪರಮಾತ್ಮನ ಪೂಜೆ ಯಾರಿಗೆ ಹಚ್ಚಬೇಕಂತ ಸಂಕಲ್ಪ ಮಾಡೋದ್ರೊಳಗೆ ಪ್ರತ್ಯಕ್ಷ ಪರಮಾತ್ಮನೇ ಆಕಾಶವಾಣಿಯಿಂದ ಹೇಳ್ತಾನೆ, ಕಳವಿ ನಾರಾಯಣಗೌಡ, ನೀನು ಕಾಶಿಗೆ ಹೋಗ್ಬೇಕಂತ ಸಂಕಲ್ಪ ಪಟ್ಟಿಯಿಲ್ಲ, ಕಾಶಿಗೆ ಹೋಗು. ಆದ್ರೆ ಒಂದು ಕೆಲಸ ಮಾಡು, ನನ್ನ ಪೂಜೆಗೆ ಯಾರಿಗೆ ನೇಮಕ ಮಾಡ್ಬೇಕಂತ ನೀ ಏನು ಚಿಂತೆ ಒಳಗೊಂಡಿಯಲ್ಲ, ನಿನ್ನ ತಂಗಿ ಸೂರಾವತಿ ಚಂದನಗಿರಿ ಪಟ್ಟಣದ ಅರಸ ಬರಮ ಭೂಪಾಲನಿಗೆ ಕೊಟ್ಟು ಮದುವೆ ಮಾಡು. ಆ ಬರಮ ಭೂಪಾಲನಿಗೆ ನನ್ನ ಪೂಜೆಗೆ ಒಪ್ಪಿಸಿ ನೀ ಕಾಶಿ ಯಾತ್ರಾ ಮಾಡಿ ಬರಬಹುದಂತ ಹೇಳಿ ಶಂಕರನ ಆಕಾಶವಾಣಿ ಆಗ್ತದೆ. ಆಯ್ತು ಗುರುದೇವ, ಹಿಂಗೆ ಮಾಡ್ತೇನೆ ಅಂತ ತಿಳ್ಕೊಂಡು ನಾರಾಯಣಗೌಡ ಮನೆಗೆ ಬಂದು ತನ್ನ ಪ್ರೇಮದ ಮಡದಿ ನೀಲಲೋಚನೆ ದೇವಿಗೆ ಕರೆದು ಹೇಳ್ತಾನೆ, ನೀಲಲೋಚನೆ, ನನ್ನ ತಂಗಿ ಸೂರಾವತಿಗೆ ಮದುಮಗಳಾಗಿ ಸಜ್ಜು ಮಾಡು. ಚಂದನಗಿರಿ ಪಟ್ಟಣದ ಅರಸ ಬರಮ ಭೂಪಾಲನಿಗೆ ಕೊಟ್ಟು ಮದುವೆ ಮಾಡಿ ಬರಮ ಭೂಪಾಲನಿಗೆ ಮದುವೆ ಮಾಡಿ ನಾವಿಬ್ಬರು ಕೂಡಿ ಕಾಶಿ ಯಾತ್ರಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇದು ಸಂಚೂಪದೊಳಗೆ ಹೇಳೋಣ್ರಿ. ಇದು ಸಂಚೂಪದೊಳಗೆ ಅವರು ಮದುವೆ ಮಾಡಿ ನಾಳಿನ ದಿವಸ ಭೀರಾಣ ದೇವರಿಗೆ ಹುಟ್ಟಿಸೋನು. ಎಲ್ಲರ ಸಂಕಲ್ಪ ಇತ್ತಂದ್ರೆ ಭೀರ ದೇವರ ತೊಟ್ಟಲ ಕಾರ್ಯಕ್ರಮ ಮಾಡೋಣಂತ. ಈ ಮದುವೆ ಕಾರ್ಯಕ್ರಮ ಮಾಡೋಣ ಬೇಡ, ಹಂಗೆ ಪುರಾಣದೊಳಗೆ ಮುಗಿಸ್ಬಿಡೋನು. ಊರ ಸಮೇತ ದೇವಾನು ದೇವತೆಗಳ ಕೂಡಿ ಎಲ್ಲರೂ ಕೂಡಿ ಸೂರಾವತಿ ಮತ್ತು ಬರಮದೇವರ ಮದುವೆ ಕಾರ್ಯ ಮುಗಿಸಿಬಿಡ್ತಾರೆ. ಬಹಳ ಒಳ್ಳೆ ಜೋಡಿ. ಹೆಂಗಿತ್ತು ಬರಮದೇವರ ಸೂರಾವತಿ ಜೋಡಿ ಅಂದ್ರ ಬಹುಶಃ ರಾಮ ಸೀತೆಯರ ಜೋಡಿ ಕೂಡ ಅವರ ಮುಂದೆ ಬೆರಗಾಗಬೇಕು, ಅವ್ರ ಮುಂದೆ ನೋಡಿ ನಾಚಬೇಕು ಅಂತ ಒಂದು ಜೋಡಿ. ಮದುವೆ ಆಯ್ತು. ತನ್ನ ಅಳಿಯನಿಗೆ ಕರೆದು ನಾರಾಯಣಗೌಡ ಹೇಳ್ತಾನ, ಬರಮಪ್ಪ, ನಾನು ಕಾಶಿ ಯಾತ್ರೆಗೆ ಹೊಂಟಿದ್ದೀನಿ, ನೀನು ಪರಮಾತ್ಮನ ಶಿವ ಮನಮುಟ್ಟಿ ಮಾಡಬೇಕಂದಾಗ, ಮಾವನವರೇ, ನೀವು ಬರುವವರೆಗೆ ಆ ಪರಮಾತ್ಮನ ಸೇವೆ ಮಾಡಲು ನನಗೆ ಅವಕಾಶ ಕೊಟ್ಟಿರಲಿಲ್ಲ, ನೀವು ಹೋಗಿ ಬರ್ರಿ, ನಿಮ್ಮ ಕಾಶಿ ಯಾತ್ರೆ ಸುಗಮವಾಗಿ ಸಾಗಲಿ ಅಂತ ತಿಳ್ಕೊಂಡು ಕಳವಿ ನಾರಾಯಣಗೌಡನಿಗೆ ಬರಮದೇವರ ಕಾಶಿ ಯಾತ್ರೆ ಕಳಿಸಿ ಪರಮಾತ್ಮನ ಸೇವಾಕ್ಕೆ ಬಂದಾನ. ಸೇವಾಕ್ಕೆ ಬಂದು ಆ ಲಿಂಗಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ, ಪರಮಾತ್ಮ, ಇವತ್ತು ನಾನು ನಿನ್ನ ಸೇವಾಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ತಗೊಂಡು ಹೂವಿನ ಸತ್ಯಾಳ ಸಮುದ್ರ ಜಂಬು ಬಿಟ್ಟಕ್ಕೆ ಹೋಗಿ ಅರಿತಾರದ ಹೂವು ಹರ್ಕೊಂಡು
ತಂದು ಪರಮಾತ್ಮನ ಸನ್ನಿಧಾನದೊಳಗಿಟ್ರ ಪರಮಾತ್ಮ ತಿಕ್ಪ್ರಾಂತನಾಗ್ತಾನ. ಕಳವಿ ನಾರಾಯಣ ಗೌಡ 24 ವರ್ಷ ನನ್ನ ಪೂಜೆ ಮಾಡಿ ನನ್ನ ಸೇವೆ ಮಾಡಿದ್ರು ಕೂಡ ಒಂದು ದಿವಸ ಕೂಡ ಇಂಥ ಭಕ್ತಿ ಇಂಥ ಪೂಜೆ ಅವನ ಕಡೆಯಿಂದ ಆಗಲಿಲ್ಲ. ಏನು ಭಕ್ತಿಯಪ್ಪ ಬರಮದೇವರನಿಂದ ಅಂತೇಳಿ ಪರಮಾತ್ಮ ಮನದುಂಬಿ ಹರಿಸ್ತಾನ. ಪರಮಾತ್ಮನಿಗೆ ಏನು ಬೇಕ್ರಿ? ಪರಮಾತ್ಮನಿಗೆ ಏನು ಬೇಕ್ರಿ? ಪರಮಾತ್ಮನಿಗೆ ನಮ್ಮ ಶ್ರೀಮಂತಿಕೆ ಬೇಕಾಗಿಲ್ಲ. ಪರಮಾತ್ಮನಿಗೆ ನಮ್ಮ ಒಡವೆ ವಸ್ತ್ರಗಳು ಬೇಕಾಗಿಲ್ಲ. ಒಂದು ಕಡೆ ಹೇಳಿಲ್ಲೇನು ಬಸವ ತಂದೆ? ಹೇಳಿಲ್ಲ. ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನೂ ಅಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯನು ನಮ್ಮ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರೆಯಾವಿಷ್ಯವಾಯಿತು, ವೇದವನ್ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನು ಶಿವನಲ್ಲ, ವೇದ ಪ್ರಿಯನು ಶಿವನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎದಕ್ಕೆ ಪ್ರಿಯದನ್ರಿ ಪರಮಾತ್ಮ? ಎದಕ್ಕೆ ಪ್ರಿಯದನ್ರಿ? ಗಪ್ಪೆ ಕುಂದಿರ್ತಾನ ಊರಾಗ ಮಂದಿ. ಎದಕ್ಕೆ ಪ್ರಿಯದನಂತೀರಿ? ಅವ ಭಕ್ತಿ ಪ್ರಿಯ. ಭಕ್ತಿ ಅಂತದ್ರಿ ನಮ್ಮ ಭಕ್ತಿ ಬೇರೆ ರೀ. ಪರಮಾತ್ಮ ಒಳಗೆ ಹಾಸ್ಯನೂ ಬೇಕಲ್ಲ ನಿಮಗೆ. ಇವೇನು ಹೇಳೋಗುತ್ತೆ, ಇವ್ರು ಬಾಯಾಗ ಮಣ್ಣು ಎಲ್ಲಿ ತೊಂದ್ರೆ ಇದಕ್ಕತ್ತೇಳಿ ನೀವು ಈ ಕಡೆ ಮಾಡಿ ಕೆಟ್ಟ ಮಾರಿ ಮಾಡಿ ಎಲ್ಲಾನೇ ಬೇಕು. ಪುರಾಣದ ಬಳಕ ಎಲ್ಲ ಇರ್ತದೆ. ಭಕ್ತಿ ಎಂಥದ್ದು ಬೇಕು? ಪರಮಾತ್ಮನಿಗೆ ನಾವು ಏನಾರೇ ಪಟ್ಟು ಹೋಲಿಸ್ತೇವೆ ಅಂದ್ರೆ ಪರಮಾತ್ಮ ಒಲೆಯಂಗಿಲ್ಲ. ಪರಮಾತ್ಮನಿಗೆ ಎಂಥ ಭಕ್ತಿ ಬೇಕಂದ್ರೆ, ಭಗವಂತ ಈ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ನೀ ಕೊಟ್ಟ ಭಿಕ್ಷೆ ಒಳಗ ನಾ ಬಂದೀನಪ್ಪ, ಇದು ಎಲ್ಲವೂ ನಿಂದ ತಿಳಿ ಯಾವ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾನಲ್ಲ ಅದಕ್ಕೆ ಮಾತ್ರ ಭಗವಂತ ಮೆಚ್ತಾನ. ನಮ್ಮ ಒಡವಿ ವಸ್ತ್ರಕ್ಕೆ ಭಗವಂತ ಮೆಚ್ಚಂಗಿಲ್ಲ, ನಮ್ಮ ಶ್ರೀಮಂತಿಗೆ ಭಕ್ತ ಪರಮಾತ್ಮ ಮೆಚ್ಚಂಗಿಲ್ಲ. ಅದಕ್ಕೆ ಕಬೀರ್ ಒಂದು ಕಡೆ ಹೇಳ್ತಾನ, ಸಂತ ಕಬೀರ್ ಒಂದು ಕಡೆ ಹೇಳ್ತಾನ, ಭಕ್ತಿ ಹ್ಯಾಂಗ ಮಾಡಬೇಕು ಅಂದ್ರೆ, ಭಕ್ತಿ ಹ್ಯಾಂಗ ಮಾಡಬೇಕು ನಮ್ಮ ಜನ ಹ್ಯಾಂಗ ಮಾಡ್ತಾರಂದ್ರ, ಮುಲ್ಲಾ ಹೋಗೆ ಬಾಂಗ್ ಪುಕಾರೆ ತೋ ಅಲ್ಲಾ ಕ್ಯಾ ಬೇರಾ ಹೈ ಕ್ಯಾ. ತಪ್ಪು ತಿಳ್ಕೋಬಾರ್ದು ಯಾರು ಇದ್ರಂದ್ರ, ಮುಲ್ಲಾ ಹೋಗೆ ಬಾಂಗ್ ಪುಕಾರೆ ತೋ ಅಲ್ಲಾ ಕ್ಯಾ ಬೇರಾ ಹೈ, ಅರೆ ಲಾಲ್ ಮುಂಗಿ ಕಾ ಪೈರ್ ಮೇ ಘುಂಗರು ಬಜೆ ತೋ ಓ ಭಿ ಅಲ್ಲಾ ಸುನ್ತಾ ಹೈ ಅಂದ. ತಿಳಿತ್ರಿ? ನಾ ಹೇಳಕ್ ತಿಳಿತ? ತಿಳಿಲಿಲ್ಲ. ನೀ ಎದಕ್ಕೆ ಬಂದಿದ್ದು ಹೇಳಕ್ ಹೇಳತ್ತಾರ ಅವ್ರು. ಕಬೀರ ತನ್ನ ವಚನದೊಳಗ ಹೇಳ್ತಾನವ, ನೋಡ್ತಮ್ಮ ಅಲ್ಲ ಅಂತೇಳಿ ಪೀಕಾರ ಹಚ್ತಿ, ನೀ ಏನ್ ಮಾಡ್ತಿ ರಾಮ ಅಂತೇಳಿ ನೀನು ಮಂತ್ರ ಓದ್ತಿ, ಇಷ್ಟೆಲ್ಲ ಜನರಿಗೆ ಕೇಳ್ಸಂಗ, ಇಷ್ಟೆಲ್ಲ ಜನರ ಮಧ್ಯದೊಳಗೆ ನಿಂತು ಇಷ್ಟೆಲ್ಲ ಪರಮಾತ್ಮನಿಗೆ ಕೂಗುತ್ತಿಲ್ಲ, ಪರಮಾತ್ಮನ ಕಿವುಡದಾನೇನಂತ ಕೇಳ್ತಾರ ಅವ್ರು. ಪರಮಾತ್ಮನ ಕಿವುಡದಾನೇನ್? ಪರಮಾತ್ಮ ಕಿವುಡಿಲ್ಲ. ಪರಮಾತ್ಮನಿಗೆ ಮೈ ತುಂಬ ಕಿವಿ ಅದಾವ, ಪರಮಾತ್ಮನಿಗೆ ಮೈ ತುಂಬ ಕಣ್ಣದಾವ. ನೀ ಮಾಡುವಂತ ಭಕ್ತಿ ಮಾತ್ರ ಶುದ್ಧಿರಬೇಕು. ನೀ ಮಾಡುವಂತ ಭಕ್ತಿ ಮಾತ್ರ ಶುದ್ಧಿರಬೇಕು. ಹಂಗಿಲ್ಲಿ ಬರ್ಮ ಭೂಪಾಲ್ನ ಭಕ್ತಿಗೆ ಮೆಚ್ಚನ ಯಾರು? ಪರಮಾತ್ಮ. ನಾರಾಯಣಗೌಡನ ಪೂಜೆ ನನಗೆ ಇನ್ನು ಬ್ಯಾಡ ಅಂತ ನಿಂತಾನ, ನಿಶ್ಚಯ ಮಾಡ್ಯಾನ. ಸೇವಕನಿಗೆ ಕರೆದು ಹೇಳ್ತಾನ, ನಾರಾಯಣಗೌಡ ಒಂದು ವೇಳೆ ಹೊಳ್ಳಿ ಬಂದು ನಾನು ಪೂಜೆ ಮಾಡ್ತೀನಿ ಅಂದ್ರ ಅವನಿಗೆ ಪೂಜೆಗೆ ಬ್ಯಾಡ, ನನಗೆ ಪರಮಾತ್ಮನೇ ಸಾಕು, ಬರಮದೇವರನ್ನೇ ನನ್ನ ಪೂಜೆಗೆ ಯೋಗ್ಯದಾನ ತಂದಾಗ ಆಯ್ತತಿ ತಿಳ್ಕೊಂಡು ಸೇವಕರು ದ್ವಾರಪಾಲಕರು ಬಾಗಿಲಿಗೆ ನಿಂತಿದ್ರು. ಈ ಕಡೆ ಕಳವಿ ನಾರಾಯಣಗೌಡ ಕಾಶಿ ಹತ್ರ ಮುಗಿಸ್ಕೊಂಡು ಹೊಳ್ಳಿ ನಗರಿ ಪಟ್ಟಣಕ್ಕೆ ಬಂದ. ನಗರಿ ಪಟ್ಟಣಕ್ಕೆ ಬಂದು ಪರಮಾತ್ಮನ ಪೂಜೆಗೆ ಹೋಗ್ಬೇಕಂತ ಹೇಳಿ ಪರಮಾತ್ಮನ ಪೂಜೆಗೆ ಬರಬೇಕಂತ ಬಾಗಿಲಿಗೆ ಬಂದ. ದ್ವಾರಪಾಲಕರು ಹೇಳ್ತಾರ, ಪರಮಾತ್ಮನ ಪೂಜೆಗೆ ನೀನು ಯೋಗ್ಯನಲ್ಲ ಅಂತ ಪರಶಿವನ ವಾಣಿಯಾಗ್ಯದ. ಬರಮದೇವರು ಸಾಕು, ಬರಮದೇವರು ಬಹಳ ಯೋಗ್ಯ ಪೂಜೆ ಮಾಡ್ತಾನಂತ ಸೇವಕರಂದಾಗ ಎಷ್ಟು ಮಾತು ಕೇಳಿದ್ರ
ನಾರಾಯಣಗೌಡಿಗೆ ಸಿಟ್ಟಲ್ರಿ ಗವಾಯಿಗಳು, ನಮಗೂ ಸಿಟ್ಟು ಬರ್ಬೋದು. ಯಾಕ್ರಿ ಸೋಮಸ್ತರ? ಇಲ್ಲ, ಸಹಜದ್ರಿ ಇದು. ನಾ ಪೂಜೆ ಮಾಡ್ತಿದ್ದ ಅವನಿಗೆ ನಾನೇ ಈಗ ಶಿಫ್ಟ್ ಮ್ಯಾಗ ಕಳಿಸ್ತಾರ ನೋಡ್ರಿ ದಂದಾಗ. ನಾ ಇವತ್ತು ನಮ್ಮ ತವ್ರ ಮನೆಗೆ ಹೊಂಟೀನಿ, 2 ದಿವಸ ನೀ ನನ್ನ ಪಾಳಿ ಹೋಗಂತಾರ ನೋಡ್ರಿ. ಆಯ್ತು, ಆಕಿ ಖುಲ್ಲ ಇರ್ತಾಳ, ಒಬ್ಬಾಕಿ ಹೋಗ್ತಾಳ. ಅಮ್ಮ ಹೊಳ್ಳಿ ಬಂದ್ರ ಬಿಟ್ಟು ಕೊಡ್ಬೇಕಿಲ್ರಿ? ಬಿಟ್ಟು ಕೊಡ್ಬೇಕಿಲ್ಲ? ಕೊಡ್ಬೇಕು ಬೇಡ್ರಿ? ಬಿಟ್ಟು ಕೊಡ್ಬೇಕು. ಆದ್ರೆ ಇಲ್ಲಿ ಕೊಡ್ಲಿಲ್ಲ. ಯಾಕ? ಪರಮಾತ್ಮನೇ ಪರಮಾತ್ಮನ ಭಕ್ತಿಗೆ ಮೆಚ್ಚಾನ. ಪರಮಾತ್ಮನೇ ತನ್ನವಾದಾಗ ಮುಂದೆ ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ ರೀ? ಪರಮಾತ್ಮನ ಪೂಜೆಗೆ ನೀ ಯೋಗ್ಯ ಅಲ್ಲಂದಾಗ ಖಾಸ ತಂಗಿ ಗಂಡ ಪೂಜೆ ಮಾಡ್ತಿದಂದ್ರ ಇವನಿಗೆ ಪಟ್ಟಿ ಗುಣ ಬಂದ್ಬಿಡ್ತು. ಯಾರಿಗೆ? ಕಳುವಿ ನಾರಾಯಣಗೌಡ. ನಾನಿಟ್ಟು ಹೋದನ ಭರಮಪ್ಪಗ ಈ ಪರಮಾತ್ಮ ಇಟ್ಟ ಬೇಗ ಹೆಂಗ ಒಲತಾ. ಆದ್ರೆ ಪರಮಾತ್ಮ ಮತ್ತು ಇವನು ಮಧ್ಯದೊಳಗೆ ನಾನು ಕಲಂಕ ಹಚ್ಚಬೇಕಂತ ತಿಳ್ಕೊಂಡು ಸೇವಕನಿಗೆ ಕರೆದೊಂದು ಮಾತು ಹೇಳ್ತಾನ. ಯಾರು? ಕಳುವಿ ನಾರಾಯಣಗೌಡ. ಸೇವಕ, ಪರಮಾತ್ಮನಿಗೆ ನನಗೆ ಮಾತಾಡಬೇಕಾಗಿರುವಂತ 3 ಮಾತದಾವ. ನಾ ಕಾಶಿದಿಂದ ತಗೊಂಡು ಬಂದೀನಿ. ಆ 3 ಮಾತರೆ ನನಗೆ ಹೇಳಕ್ ಅವಕಾಶ ಕೊಡ್ತಾನಿಲ್ಲ ಪರಮಾತ್ಮ, ಕೇಳಿ ಬಾ ಅಂತ ಹೇಳಿದ ಸೇವಕನಿಗೆ. ಅವಾಗ ಆ ಸೇವಕ ಆಯ್ತು ನಾ ಹೋಗಿ ಎಷ್ಟು ಕೇಳಿ ಬರ್ತೇನ್ರಿ ಗೌಡ್ರೆ ತಿಳ್ಕೊಂಡು ಗೌಡ್ರ ದರ್ಪ ಆ ಸೇವಕ ಓಡಿ ಹೋಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿಪ್ಪ, ನಿಮ್ಮ ಸೇವಾಕ ಅವಕಾಶ ಕೊಟ್ಟರು ಪರವಾಗಿಲ್ಲ, ಬಿಟ್ಟರು ಪರವಾಗಿಲ್ಲ, ಆದ್ರೂ ನಾರಾಯಣಗೌಡ ಕಾಶಿದಿಂದ 3 ಮಾತು ತಗೊಂಡು ಬಂದಾನಂತ. ಆ 3 ಮಾತ್ರ ಹೇಳಕ್ ಅವಕಾಶ ಕೊಡ್ತಿರಿಲ್ಲ ಅಂತ ಕೇಳಕತ್ತಾನೆಪ್ಪ. ಇಷ್ಟಕರೆ ಅವಕಾಶ ಕೊಡ್ತಿರಿಲ್ಲ ಅಂತ ಹೇಳಿ ಪರಮಾತ್ಮನಿಗೆ ಪ್ರಶ್ನೆ ಮಾಡಿದಾಗ ಆಯ್ತು, ಹೋಗಿ ನಾರಾಯಣಗೌಡನಿಗೆ ಬಂದು ಏನು 3 ಮಾತದಾವ ಹೇಳು ಅಂತ ಹೇಳಿ ಅಪ್ಪಣೆ ಕೊಟ್ಟಾಗ ನಾರಾಯಣಗೌಡ ಬಂದು ಪರಮಾತ್ಮನ ಬಳಿ ಕುಳಿತು ಪರಮಾತ್ಮನ ಸನ್ನಿಧಾನದೊಳಗೆ ಕುತ್ಕೊಂಡು ಕೈ ಮುಗಿದು ಹೇಳ್ತಾನ, ಪರಮಾತ್ಮ, ಜಗತ್ತು ಶ್ರುತಿಯದ, ಹೊತ್ತು ಹೊಂಟ್ರ ಒಟ್ಟಿದ ಕುಳಬಾನ ನೋಡಬಾರದು, ಮುಂಜಾನೆದ್ದು ಬಂಜಿ ಮುಖ ನೋಡಬಾರದು. ಹೌದಿಲ್ರಿ? ಇದು ಶಾಸ್ತ್ರದ ಮಾತದ. ಹೊತ್ತು ಹೊಂಟ ಒಟ್ಟಿದ ಕುಳಬಾನ ನೋಡಬಾರದು, ಮುಂಜಾನೆದ್ದು ಬಂಜಿ ಮುಖ ನೋಡಬಾರದು, ಹುಟ್ಟು ಬಂಜಿ ಕೈಯಿಂದ ಮುಟ್ಟಿ ಪರಮಾತ್ಮನ ಸೇವೆ ಮಾಡ್ಕೋಬಾರ್ದು ತಿಳ್ಕೊಂಡು 3 ಮಾತು ಹೇಳ್ತಾನ ನಾರಾಯಣಗೌಡ. ತಾವೆಲ್ಲ ಸಮಾಜದೊಳಗಿದ್ದವರಿದ್ದೀರಿ, ಇದನ್ನ ಬಹಳ ಘನವಾಗಿ ನೀವು ವಿಚಾರ ಮಾಡಬೇಕು. ಇಷ್ಟು ಮಾತು ಕೇಳಿದ ಕೂಡಲೇ ಪರಮಾತ್ಮನಿಗೆ ಇದು ಖರೆ ಅನಿಸ್ಬಿಡುತ್ತೆ. ಖರೆ ಅನಿಸ್ಬಿಡುತ್ತಂದ್ರೆ ಏನ್ರಿ? ಖರೆ ಅನಿಸ್ತಾನ ನಾನು ಪರಮಾತ್ಮನ ಹುಚ್ಚಿದ್ದೇನ ತಾನಪ್ಪಿ ಮಂದಿ ಖರೆ ಅನಿಸ್ಲಿಲ್ಲ. ಆದ್ರ ಇಲ್ಲಿ ಬ್ಯಾರೆ ಅದ. ಯಾಕೆ ಅವನು ಮಾತು ಕೇಳ್ದ ಪರಮಾತ್ಮ? ಯಾಕೆ ಕೇಳಿದ್ರಿ? ಯಾಕೆ ಕೇಳ್ದ? ಭೀರಪ್ಪ ಹುಟ್ಟಬೇಕಾಗ್ಯದ, ಭೀರಪ್ಪನ ಚರಿತ್ರೆ ಭೂಮಿ ಮೇಲೆ ಉಳಿಬೇಕಾಗ್ಯದ. ಅದರ ಸಲುವಾಗಿ ಇವರಿಗೆ ಈ ಹಾದಿದಿಂದ ಈ ಮಾರ್ಗ ತೋರಿಸ್ಬೇಕಾಗ್ಯದ. ನೀ ಹೇಳಿದ ಮಾತು ಖರೆ ಐತೆ ನಾರಾಯಣಗೌಡ. ನನ್ನ ಪೂಜೆಗೆ ಹುಟ್ಟ ಬಂಜಿ ಮುಟ್ಟಿ ಸೇವೆ ಮಾಡೋದು ಯೋಗ್ಯ ಇಲ್ಲ. ಭರಮಪ್ಪ ಇವತ್ತಿಗೆ 1 ನಿಮಿಷ ನನ್ನ ಸನ್ನಿಧಾನದೊಳಗೆ ಸ್ಥಾನ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ರು. ಹೆಂಗಾಗಿರ್ಬೇಡ. ಮಕ್ಕಳಿಲ್ಲದವ್ರಿಗೆ ಎಷ್ಟು ನೋವದಂದ್ರ ಪರಮಾತ್ಮನ ಪೂಜೆ ಮಾಡ್ಲಕ್ ಸಹಿತ ಯೋಗ್ಯ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾರಂದ್ರ ಪಾಪ ಎಷ್ಟು ನೋವಾಗಿರಬೇಡ. ಆಯ್ತ ತಿಳ್ಕೊಂಡು ಪರಮಾತ್ಮನ ಗದ್ದಿಗೆ ಮುಂದೆ ನಿಂತು ಗಳ 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 ಕಣ್ಣೀರು ಹಾಕಿ ಭರಮದೇವರ ಓಡಿ 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 ಮನೆಗೆ ಬಂದ. ಮನೆಗೆ ಬರುತ್ತಾನ ಸಾತ್ವಿ ಶಿರೋಮಣಿ ಸೂರಾವತಿ ಸೂರಮದೇವಿ, ಗಂಡನ ದಾರಿ ಕೈಕೋತ ಕೂತಿರುವಂತ ಮಾತಾಯಿ. ಗಂಡನ ಮುಖ ಒಂದು ಕ್ಷಣ ನೋಡಿದಳು. ಒಂದು ಕ್ಷಣ ಗಂಡನ ಮುಖ ನೋಡಿದಾಗ ಭರಮದೇವರ ಮುಖ ಸಣ್ಣಾಗಿತ್ತು. ಆ ಮುಖ ನೋಡಿದ ಕೂಡಲೇ ತಾಯಿಗೆ ಬಹಳ ದುಃಖ ಆಗಿಬಿಡ್ತು. ದುಃಖ ಆಯ್ತು. ನೀರು ಕೊಟ್ಟಳು, ಕೈಕಾಲ ಮುಖ ತಕ್ಕೊಂಡ
ತಕ್ಕೊಂಡು ಬಂದು ಮನೆಯೊಳಗೆ ಕೂತ್ಕೊಂಡಿದ್ದ. ಇದರೇ ಕೂತು ಪತಿದೇವನಿಗೆ ಪ್ರಶ್ನೆ ಮಾಡ್ತಾಳ ಸೂರಾವತಿ, ಸ್ವಾಮಿ, ನೀವು ಮಾತಾಡ್ಲಾರ್ದವ್ರಿಗೆ ಮಾತಾಡ್ಸವ್ರು, ಒಂದು ಕಲ್ಲಿಗೆ ಸಹಿತ ಮಾತಾಡಿಸುವಂತ ಮುಖಲಕ್ಷಣ ನಿಮ್ಮದು, ಪ್ರತಿನಿತ್ಯ ನಗು ನಗುತ್ತಾ ಬರುವವರು, ಕಿಲಕಿಲ ಅಂತ ನಿಮ್ಮ ಮುಖದ ಮೇಲೆ ನಗು ನೋಡಿ ನಾನು ಎಲ್ಲ ದುಃಖ ಮರಿತಿದ್ದೆ. ಯಾಕೆ ಇವತ್ತು ನೀವು ಮುಖ ಸಣ್ಣ ಮಾಡಿರಿ? ಏನಾಯ್ತು ನಿಮಗ? ಅಂತ ಮಾತು ಏನಾಗ್ಯದ ಅಂದಾಗ ಸುರಾವತಿಯ ಪತಿನಾಥನಾಗಿರುವಂತ ಭರಮದೇವರ ಕಣ್ಣಾಗ ನೀರು ತಂದು ಸಾತ್ವಿ ಶಿರೋಮಣಿ ಮುಂದೆ ಸುರಾವತಿ ಮುಂದೆ ಒಂದು ಮಾತು ಹೇಳ್ತಾನ, ಸುರವ, ಎಷ್ಟೋ ಜನನ ದಾರಿ ಹಿಡಿದು ಹೊಂಟ್ರ ಇವ ಬಂಜದಾನ ಮಕ್ಕಳಾಗಿಲಿ, ಇವನಿಗೆ ಇವನ ಮುಖ ನೋಡಬಾರದಂತೇಳಿ ಪ್ರತಿನಿತ್ಯ ಮಾತಾಡ್ತಿದ್ರು, ನನ್ನ ಕಿವಿ ಕೇಳ್ತಿದ್ದು, ಆದ್ರೆ ನಾ ತಲೆ ಕೆಡಿಸ್ಕೋಲಿಲ್ಲ. ಆದ್ರ ನಿನ್ನ ಅಣ್ಣ ನಾರಾಯಣ ಗೌಡ ಪರಮಾತ್ಮನ ಸನ್ನಿಧಾನದೊಳಗ ಸಾವಿರಾರು ದೇವತರ ಮಧ್ಯದೊಳಗೆ ನನಗೆ ಇವತ್ತು ತಿರಸ್ಕಾರ ಮಾಡದ, ಪರಮಾತ್ಮನ ಪೂಜೆ ಬಿಡಿಸಿ ನನಗೆ ಕಳಿಸಿಕೊಟ್ಟ. ನಂದು ಏನು ಜನ್ಮ, ನಾನು ಈ ಭೂಮಿ ಮೇಲೆ ಬದುಕಿ ಏನು ಸ್ವಾರ್ಥಕದ, ನಾನು ಸತ್ತು ಹೋಗ್ಬೇಕು, ನಾನು ಸತ್ತು ಹೋಗ್ಬೇಕಂತಾನ ಪರಮಾತ್ಮ. ಸೂರಾವತಿ ಗಂಡನೇ ಹೇಳ್ತಾನಂದ್ರ ಇದು ಗಂಡ ಕಳ್ಳನೇ ಇಷ್ಟು ನೋವು ಪಡ್ತದಂದ್ರ ಆ ತಾಯಿ ಸೂರಾವತಿಗೆ ಎಷ್ಟು ದುಃಖ ಆಗ್ಲಿಕ್ಕಿಲ್ರಿ, ಎಷ್ಟು ದುಃಖ ಆಗ್ಲಿಕ್ಕಿಲ್ಲ. ಯಾರಿಗೆ ಮಕ್ಕಳಾಗ್ಯಾವ ಅವರಿಗೆ ಈ ಸಂಕಟ ಗುರುತಿಲ್ರಿ, ಗುರುತಿಲ್ಲ. ಯಾಕಂದ್ರೆ ಅವ್ರಿಗೆ ಮಕ್ಕಳೇ ಆಗ್ಯಾವ, ಆ ನೋವು ಗುರುತಿಲ್ಲ. ಯಾ ತಾಯಿಗೆ ಮಕ್ಕಳಾಗಿಲ್ಲ ನೋಡ್ರಿ ಅವ್ರಿಗೆ ಈ ನೋವು ಗುರ್ತದ. ಯಾಕ? ಮಕ್ಕಳ ಆಗಿಲ್ಲ ಅನ್ನುವಂಥದ್ದು ಒಂದು ದುಃಖ ಇದ್ರ, ಇದು ಒಂದು ಚಿಂತಿದ್ರ ಈ ನೆರೆಹೊರೆ ಜನ ಅಂತ ಇರ್ತದ ನೋಡ್ರಿ, ಇವ್ರು ಮಾತಾಡೋದು 10 ಪಟ್ಟು ನೋವು ಇರ್ತದ ಅವ್ರಿಗೆ. ಮಾತಾಡ್ತಾರ್ರಿ, ಹೆಂಗ್ ಮಾತಾಡ್ತಾರ ಗೊತ್ತದೇನ್ರಿ? ಆಕಿಗೆ ಮಕ್ಕಳಿಲ್ಲ, ಆಕಿಗೆ ಯಾವ ಕಾರ್ಯ ಕರೆಸಬಾರದು. ಒಂದು ದಿವಸ ಏನಾಗಿತ್ತು ಅಂದ್ರ ಸೂರಾವತಿ ಯಾರ್ದೋ ತಮ್ಮ ಓಣಿ ಒಳಗೆ ಒಂದು ಕೂಸಿಗೆ ತೊಟ್ಲಾಗ ಹಾಕಬೇಕಂತೇಳಿ ತೊಟ್ಟಲ ಕಾರ್ಯಕ್ರಮ ಸಜ್ಜು ಮಾಡಿ ಎಲ್ಲ ಮುತ್ತೈದೆ ಹೆಣ್ಮಕ್ಳು ಕೂಡಿ ಜೋಗುಳು ಪದ ಹಾಡಿ ಕೂಸಿನ ಎತ್ತೆತ್ತಿ ಆಡಿಸೋ ಹೊತ್ನ್ಯಾಗ ಆ ಕೂಸಿನ ನೋಡಿ ಸೂರಾವತಿಗೆ ಎಲ್ಲಿದೋ ದುಃಖ, ಎಲ್ಲಿದೋ ಮೋಹ ಬಂದು ಬಿಡ್ತೋ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳು ಇರ್ಲಿಲ್ಲ ಪಾಪ. ಆ ಕೂಸಿನ ಎತ್ತಿ ಮುದ್ದಾಡಬೇಕು, ನನಗೆ ಮಕ್ಕಳಾಗಿಲ್ಲ. ಆ ಕೂಸಿಗರೆ ಎತ್ತಿ ಮುದ್ದಾಡಿ ಆ ಕೂಸಿನ ಒಂದಿಷ್ಟು ಎತ್ತಿ ಆಡಿಸ್ಬೇಕಂತೇಳಿ ಹೋಗಿ ತೊಟ್ಲ ಕೈ ಹಾಕಿ ಆ ಕೂಸಿನ ಎತ್ಕೊಂಡು ಆ ತಾಯಿ ಸೂರಾವತಿ ಹಿಂಗ ತನ್ನ ಕೈಯಾಗ ತಗೊಂಡಿದ್ಳು. ಎಲ್ಲಿ ಕೂತಿದ್ಳು ಪಾಪಿ ಗೊತ್ತಿಲ್ಲ. ತಾಯಿ, ಆ ಕೂಸಿನ ತಾಯಿ ಓಡಿ ಬಂದಕ್ಕಿನೇ ಚಟ್ನೆ ಚೀರಿ, ಏ ಪಾಪಿ, ನನ್ನ ಕೂಸಿನ ಮುಟ್ಟಿ ಇವತ್ತು ಎಂತ ತಪ್ಪ ಮಾಡಿದೆ, ನಿನಗೆ ಮಕ್ಕಳಾಗಿಲ್ಲ, ನನ್ನ ಕೂಸಿನ ಮೊದಲು ಬಿಡು, ನಿನ್ನ ಮುಖ ನೋಡಬಾರದು, ನಿನ್ನ ಕಾರ್ಯಕ್ರಮಕ್ಕೆ ಕರೆದಿದೆ ನಮ್ಮದು ತಪ್ಪ ಅಂತ ಹೇಳಿ ಕೈಯಾನ ಕೂಸು ಕಸ್ಕೊಂಡ್ರು. ಎಷ್ಟು ದುಃಖ ಆಗ್ಲಕ್ಕಿಲ್ರಿ, ಎಷ್ಟು ದುಃಖ ಆಗ್ಲಕ್ಕಿಲ್ಲ. ಅಷ್ಟೇ ಅಲ್ಲ, ಒಬ್ಬ ಜಾನಪದ ಕವಿ ಹೇಳ್ತಾನ, ಒಬ್ಬ ಜಾನಪದ ಕವಿ ಒಂದು ಮಾತು ಹೇಳ್ತಾನ, ಬಾಲಕರಿಲ್ಲದ ಬಾಲಿದ್ಯಾತರ ಸಂಸಾರ, ಬಾಲಕರಿಲ್ಲದ ಬಾಲಿದ್ಯಾತರ ಸಂಸಾರ, ಬಾಳೆ ಬಾಡಿಗೆ ಎತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಯಲ್ಲಿ ಹಾಶುಂಡು ಭೀಷಿ ಒಗದಾಂಗ. ಎಷ್ಟು ಚುಚ್ಚು ಮಾತ್ರ ಇದು, ಎಷ್ಟು ನೋವಾಗ್ತದ್ರಿ. ಈ ಮಾತು ಕೇಳಿದ ಕೂಡಲೇ ಮಕ್ಕಳಾರ್ದವ್ರು ಎಷ್ಟು ದುಃಖ ಆಗ್ಲಕ್ಕಿಲ್ರಿ, ಎಷ್ಟು ದುಃಖ ಆಗ್ಲಕ್ಕಿಲ್ಲ. ಹೇಳ್ತಾನ ಕವಿ, ಬಾಲಕರಿಲ್ಲದ ಬಾಲಿದು ಯಾತರ ಸಂಸಾರ. ಯಾಕ? ಆ ಹೆಣ್ಣುಮಗಳು ಸಾಯುತ್ತನ ದುಡಿಬೇಕು, ಮಕ್ಕಳಿಗೆ ನೋಡಿ, ಮಂದಿ ಮಕ್ಕಳಿಗೆ ನೋಡಿ ಮರಗಬೇಕು. ಗಂಡ ಚಲೋ ಇದ್ದರ್ರಿ ಇದು, ಗಂಡ ಚಲೋ ಇದ್ರಿ ಇದು. ಒಂದು ವೇಳೆ ಗಂಡ ಕೆಟ್ಟವಿದ್ದ, ಒಂದು ವೇಳೆ ಅತ್ತಿ ಮಾವು ಕೆಟ್ಟವ್ರಿದ್ರಂದ್ರ ಅವ್ರ ಏನ್ ಮಾಡ್ತಾರ ಗೊತ್ತದೇನ್ರಿ? ಬಾಳೆ ಎಲೆ ಹಾಶುಂಡು ಬೇಸಿ ಒಗದಂಗ ಏನ್ ಮಾಡ್ತಾರ? ಆ ಗಂಡ ಆ ಹೆಣ್ಣು ಮಗಳಿಗೆ ಬೆಳೆಸ್ಕೋತಾನ, ಆ ಹೆಣ್ಣು ಮಗಳಿಗೆ ದುಡಿಸ್ಕೋತಾನ, ಒಂದು ದಿವಸ ಕೈ ಬಿಡ್ತಾನ.
ಅದಕ್ಕೆ ನೋವು ಪಟ್ಟು ಏನು ಹೇಳ್ತಾರ ಅವರು, ಬಾಲಕರಿಲ್ಲದ ಬಾಲಿದ್ಯಾತರ ಸಂಸಾರ, ಬಾಡಿಗೆ ಎತ್ತು ದುಡಿದಂಗ ಬಾಳೆಯಲ್ಲಿ ಹಾಶುಂಡು ಬೇಷಿ ಒಗದಂಗ. ಒಬ್ಬ ಕವಿ ಹೇಳ್ತಾನ. ಇನ್ನೊಬ್ಬ ಕವಿ ಒಂದು ಮಾತು ಹೇಳ್ತಾನ್ರಿ, ಇದಕ್ಕಿಂತಲೂ ಚುಚ್ಚು ಮಾತದು. ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹುಟ್ಟಿ, ಆ ಗಿಡದ ಟೊಂಗಿ ಎಲ್ಲ ಗಿಳಿಕುತ್ತು ಹಾಡ್ಯಾವ ಬಂಜಿ ನಿನ್ನ ಬಾಳು ಹೆರವರಿಗೆ. ಎಷ್ಟು ನೋವದ ಮಾತು. ಸೂರಾವತಿ ಹೇಳ್ತಾಳ, ಏನ್ರಿ ನೀವಾಗಿ ಹಿಂಗಳತ್ತೀರಿ ಅಂದ್ರ ನನಗೆಷ್ಟು ದುಃಖ ಆಗ್ಲಕ್ಕಿಲ್ರಿ, ನನಗೆಷ್ಟು ದುಃಖ ಆಗ್ಲಕ್ಕಿಲ್ಲ. ಮಂದಿ ಮನೆಗೆ ಹೋಗಿ ಒಂದು ಸ್ವಲ್ಪ ಯಾರ ಜೊತೆ ನೋವು ಹಂಚ್ಕೋಬೇಕಂದ್ರ ನನ್ನ ಜೊತೆ ಯಾರೂ ಮಾತಾಡೋರು, ಮುಂಜಾನೆ ನನ್ನ ಮುಖ ಯಾರು ನೋಡಲ್ರು. ಇಷ್ಟು ನೋವು ಪಡಬೇಕು. ಈ ಭೂಮಿ ಮ್ಯಾಲ ಯಾವ ಹೆಣ್ಣು ಮಾಡ್ಲಾರ್ದಂತ ಪಾಪ ನಾ ಏನು ಮಾಡಿರ್ಬೇಕು? ಆ ಭಗವಂತ ಯಾಕೆ ಇಷ್ಟು ಕಷ್ಟ, ಯಾವ ಹೆಣ್ಣಿಗೆ ಕೊಡ್ಲಾರ್ದಂತ ಕಷ್ಟ ಯಾಕೆ ಪರಮಾತ್ಮ ನಮಗ್ ಕೊಡ್ತಾನ, ಯಾಕೆ ನಮಗ್ ಕೊಡ್ತಾನ ಅಂತ ತಿಳ್ಕೊಂಡು ಒಂದು ಸೌನ ಗಂಡ ಹೆಂಡತಿ ಇಬ್ರು ಸತಿಪತಿಗಳಿಬ್ರು ಬೋರ್ಯಾಡಿ ದುಃಖ ಮಾಡಿ ಅಳುತ್ತಾ ಅಳುತ್ತಾ ಸೂರಮದೇವಿ ಕೊನೆಗೆ ಒಂದು ನಿಶ್ಚಯಕ್ಕೆ ಬರ್ತಾಳ. ನೀವು ಹಿಂಗೆ ಅಳ್ಕೋತ ಪುತ್ರ ಕೆಲಸ ಕೊಡಂಗಿಲ್ಲ, ನಾ ಸ್ವತಃ ಸ್ವರ್ಗಕ್ಕೆ ಹೋಗಿ ಪರಮಾತ್ಮನ ಸನ್ನಿಧಾನದೊಳಗೆ ನಿಂತು ಒಂಟಗಾಲಿಲಿ ತಪಸ್ಸು ಮಾಡಿ ಸಂತಾನ ಪಡ್ಕೊಂಡು ಬರ್ತೀನಿ, ಇಲ್ಲಂದ್ರ ಶಿವನ ಸನ್ನಿಧಾನದೊಳಗೆ ಪ್ರಾಣ ಕೊಟ್ಟು ಬರ್ತೀನಿ ಪತಿನಾಥ ಅಂತ ನಿಶ್ಚಯ ಮಾಡ್ಯಾಳ ಸೂರಾವತಿ. ನಿಶ್ಚಯ ಮಾಡ್ಯಾಳ. ನಾಳಿನ ದಿವಸ ಸೂರಾವತಿ ಪರಮಾತ್ಮನ ಸನ್ನಿಧಾನದೊಳಗೆ ಹೋಗಿ ಸಂತಾನ ಪಡ್ಕೊಂಡು ಬರ್ತಾಳ. ಯಾವ ಪ್ರಕಾರವಾಗಿ ಪಡ್ಕೊಂಡು ಬರ್ತಾಳ ಅನ್ನುವಂಥದ್ದು ನಾಳೆ ನೋಡೋಣ. ಇವತ್ತ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ನಾಳಿನ ದಿವಸ ತಮ್ಮೆಲ್ಲರಿಗೆ ನಂದೊಂದು ಕ್ಷಮೆ ಇರಲಿ. ನಾ ಬರುವತ್ನ್ಯಾಗ ಹೊಸದಾಗಿ ಪುರಾಣಿಕ ಸಣ್ಣ ಪುರಾಣಿಕ ಬೈಕ್ ಮ್ಯಾಗ ಹೊಂಟಿದ್ದೇವ್ರಿ.